ನಮಸ್ಕಾರ ಮೇಷರಾಶಿಯವರೇ, ಈ ವಾರ ನಿಮ್ಮ ನಾಯಕತ್ವದ ಗುಣಗಳು ಮತ್ತು ಸಾಹಸ ಮನೋಭಾವಕ್ಕೆ ಹೊಸ ಮೆರುಗು ಸಿಗಲಿದೆ. ನಿಮ್ಮ ರಾಶ್ಯಾಧಿಪತಿ ಮಂಗಳನು ಸೂರ್ಯ ಮತ್ತು ಶುಕ್ರನೊಂದಿಗೆ ಲಾಭಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ಬ್ರಹ್ಮಾಂಡವು ನಿಮಗೆ ಯಶಸ್ಸಿನ ಬಾಗಿಲನ್ನು ತೆರೆಯುತ್ತಿದೆ. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು, ಸಮಾಜದಲ್ಲಿ ಧೈರ್ಯದಿಂದ ಗುರುತಿಸಿಕೊಳ್ಳಲು ಇದು ಸಕಾಲ. ವೃತ್ತಿಜೀವನದಲ್ಲಿ ಇದು ಹೊಸ ಸಂಪರ್ಕಗಳನ್ನು ಬೆಳೆಸಲು ಮತ್ತು ಸಹಯೋಗದೊಂದಿಗೆ ಕೆಲಸ ಮಾಡಲು ಅದ್ಭುತ ಸಮಯ. ಕುಂಭರಾಶಿಯಲ್ಲಿರುವ ಬುಧನ ಪ್ರಭಾವದಿಂದ ನಿಮ್ಮ ಆಲೋಚನೆಗಳು ಚುರುಕಾಗಿರುತ್ತವೆ ಮತ್ತು ನಿಮ್ಮ ಮಾತುಗಳಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಹೊಸ ಯೋಜನೆಗಳನ್ನು ಮಂಡಿಸಲು ಅಥವಾ ಪ್ರಮುಖ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಇದು ಸೂಕ್ತ ಕಾಲ. ಆದರೆ ಗುರುವು ನಿಮ್ಮ 3ನೇ ಮನೆಯಲ್ಲಿ ವಕ್ರಗತಿಯಲ್ಲಿರುವುದರಿಂದ ಯಾವುದೇ ಹೊಸ ಕೆಲಸ ಆರಂಭಿಸುವ ಮುನ್ನ ಹಳೆಯ ತಂತ್ರಗಳನ್ನು ಒಮ್ಮೆ ಅವಲೋಕಿಸಿ. ಸಾಮಾಜಿಕ ಸಂಪರ್ಕಗಳ ಮೂಲಕ ಆರ್ಥಿಕ ಲಾಭದ ಸಾಧ್ಯತೆ ಹೆಚ್ಚಿದೆ, ಆದ್ದರಿಂದ ವೃತ್ತಿಪರ ವಲಯದಲ್ಲಿ ಸಕ್ರಿಯರಾಗಿರಿ. ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಸಾಮಾಜಿಕ ಬದುಕು ರಂಗೇರಂದೆ. ಎಲ್ಲರ ಗಮನ ಸೆಳೆಯುವ ಕೇಂದ್ರಬಿಂದು ನೀವಾಗಲಿದ್ದೀರಿ. ಅವಿವಾಹಿತರಿಗೆ ಹಳೆಯ ಸ್ನೇಹವು ಅನಿರೀಕ್ಷಿತವಾಗಿ ಪ್ರೇಮವಾಗಿ ಬದಲಾಗುವ ಸಾಧ್ಯತೆಯಿದೆ. ಈಗಾಗಲೇ ಸಂಬಂಧದಲ್ಲಿರುವವರು ಸಂಗಾತಿಯೊಂದಿಗೆ ಸಂಘ ಪ್ರಯಾಸ ಅಥವಾ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಬಾಂಧವ್ಯವನ್ನು ಗಟ್ಟಿಗೊಳಿಸಬಹುದು. ಅತಿಯಾದ ಉತ್ಸಾಹದಿಂದಾಗಿ ತಾಳ್ಮೆ ಕಳೆಕೊಳ್ಳಬೇಡಿ, ಸ್ವಲ್ಪ ಸಂಯಮದಿಂದ ವರ್ತಿಸಿ. ಆರೋಗ್ಯದ ವಿಷಯದಲ್ಲಿ ನಿಮ್ಮ ಶಕ್ತಿ ಹೆಚ್ಚಿದ್ದರೂ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವುದು ಮುಖ್ಯ. ಶನಿಯು 12ನೇ ಮನೆಯಲ್ಲಿರುವುದರಿಂದ ಉತ್ತಮ ನಿದ್ದೆ ಮತ್ತು ಏಕಾಂತದ ಸಮಯ ನಿಮ್ಮ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಮಾನಸಿಕವಾಗಿ ದಣಿಯದಂತೆ ಎಚ್ಚರವಹಿಸಿ. ಈ ವಾರದ ಕಿವಿಮಾತೆಂದರೆ ಹೃದಯದ ಮಾತನ್ನು ಕೇಳಿ, ಆದರೆ ಸರಿಯಾದ ಯೋಜನೆಯೊಂದಿಗೆ ಕೆಲಸ ಮಾಡಿ. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ಮುನ್ನಡೆಯಿರಿ. ಈ ವಾರ ನಿಮಗೆ ಅತ್ಯಂತ ಶುಭದಾಯಕವಾಗಿರಲಿ.